ಐಐಟಿ ಮದ್ರಾಸ್ನ ತಂತ್ರಜ್ಞಾನರು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಅಂಗವಿಕಲರಿಗೆ ನೂತನ ಮಾದರಿಯ ಗಾಲಿ ಕುರ್ಚಿ ಅಭಿವೃದ್ಧಿ ಪಡಿಸಿದ್ದಾರೆ. ಹಾಗಾದ್ರೆ ಇದರ ವಿಶೇಷತೆ ಏನು, ಬೆಲೆ ಎಷ್ಟು, ಡೀಟೇಲ್ಸ್ ನೋಡೋಣ ಬನ್ನಿ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಮದ್ರಾಸ್ನ ತಂತ್ರಜ್ಞರು ಅಂಗವಿಕಲರಿಗಾಗಿ ನೂತನ ಮಾದರಿಯ ಗಾಲಿ ಕುರ್ಚಿಯನ್ನ ಅಭಿವೃದ್ಧಿಪಡಿಸಿದೆ. ಇದು ನಿಂತು ಕೆಲಸ ಮಾಡಲು ನೆರವಾಗಲಿದೆ. ವಿದ್ಯುತ್ ಚಾಲಿತ ಗಾಲಿ ಕುರ್ಚಿ ಇದಾಗಿದ್ದು 89,990ಕ್ಕೆ ಲಭ್ಯ ಎಂದು ಸಂಸ್ಥೆ ಹೇಳಿದೆ. ಗಾಲಿ ಕುರ್ಚಿ ಬಳಸಿ ನಿಂತು ಕೆಲಸ ಮಾಡಬಹುದು. ನಡೆಯಲು ಸಾಧ್ಯವಾಗದವರು ಈ ಗಾಲಿ ಕುರ್ಚಿ ಬಳಸಿ ಓಡಾಡುವುದು ಮಾತ್ರವಲ್ಲ, ನಿಂತು ಕೂಡ ಕೆಲಸ ಮಾಡಬಹುದು. ಕೂತು ಮನೆಯಲ್ಲಿ ಓಡಾಡಲು ನೆರವಾಗುವುದರ ಜೊತೆಗೆ ಕಪಾಟಿನಲ್ಲಿರುವ ಪುಸ್ತಕವನ್ನ ನಿಂತು ತೆಗೆದುಕೊಳ್ಳಬಹುದು. ಹೋಟೆಲು ಕೌಂಟರ್ನಲ್ಲಿ ನಿಂತು ಕಾಫಿ ಸವಿಯಬಹುದು ಅಥವಾ ಸ್ನೇಹಿತರೊಂದಿಗೆ ನಿಂತುಕೊಂಡೇ ಮಾತನಾಡುವಂತಹ ಸಾಧನ ಇದಾಗಿದೆ. ಈ ಸಾಧನಕ್ಕೆ ಹಲವು ಪೇಟೆಂಟ್ಗಳನ್ನ ಪಡೆಯಲಾಗಿದೆ. 4 ಸಂಶೋಧನಾ ವಿದ್ಯಾರ್ಥಿಗಳು ಈ ಯೋಜನೆಯಲ್ಲಿ ಕೆಲಸ ಮಾಡಿದ್ದಾರೆ. ಇಂಥದ್ದೊಂದು ಸಾಧನ ಅಂಗವಿಕಲರಿಗೆ ದೌರ್ಬಲ್ಯಗಳನ್ನ ಮೀರಿ ಬದುಕಿನ ಸ್ವಾತಂತ್ರ್ಯ ನೀಡುವಲ್ಲಿ ನೆರವಾಗಿದೆ. ಈ ಬಗ್ಗೆ ಐಐಟಿ ಮದ್ರಾಸ್ನ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಇಂಥ ಸೌಕರ್ಯಗಳಿರುವ ಗಾಲಿ ಕುರ್ಚಿಯನ್ನ ಆಮದು ಮಾಡಿಕೊಂಡಲ್ಲಿ ಅದರ ಬೆಲೆ ದುಬಾರಿಯಾಗಲಿದೆ. ಹೀಗಾಗಿ ಕೈಗೆಟಕುವ ಬೆಲೆಗೆ ಇಂಥದ್ದೊಂದು ಕುರ್ಚಿ ಸಿಗುವಂತೆ ಮಾಡುವುದು ನಮ್ಮ ಉದ್ದೇಶವಾಗಿತ್ತು. ಅದು ಸಫಲಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.